ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನೋಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ. ಮಾಕಂಡಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಒಂದು ಕಪ್ಪು ಮಾಮೂಲಿ ಉಪ್ಪಿಟ್ಟು ರವೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅರೋಮ ಬರೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 2 ಕಪ್ಪು ಹಾಲು ಹಾಕ್ಕೊಳ್ಳಿ. ಕಾಯಿಸಿ ತಣ್ಣಗಾಗಿರೋ ಹಾಲು. 1 ಕಪ್ ರವೆಗೆ 2 ಕಪ್ ಹಾಲು ಹಾಕ್ಕೊಳ್ಳಿ. ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯಲ್ಲಿ ಬಿಡಿ. ಒಂದು 15 ನಿಮಿಷ ನೆಂದರೆ ನೀಟಾಗಿ ಹಲ್ವಾ ಬರುತ್ತೆ. ಈಗ ಅದೇ ಪ್ಯಾನಿಗೆ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಿದ್ಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿ ಆಗೋವರೆಗೂ. ಈಗ ಅದೇ ಬೌಲಲ್ಲಿ 1 ಬೌಲ್ ಸಕ್ಕರೆ ಹಾಕ್ಕೊಳ್ಳಿ. ಅದೇ ತುಪ್ಪಕ್ಕೆ ನೀರೇನು ಹಾಕೋದು ಬೇಡ, ಸಕ್ಕರೆನೇ ಕ್ಯಾರಮಲೈಸ್ ಮಾಡ್ಕೊಳ್ಳಿ. ಹೀಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಕ್ಯಾರಮಲೈಸ್ ಆಗಿ ಬ್ರೌನ್ ಕಲರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬ್ರೌನ್ ಕಲರ್ ಆಗುತ್ತೆ. ಹೀಗೆ ಬ್ರೌನ್ ಕಲರ್ ಆಗೋವರೆಗೂ ನೀವು ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೋಬೇಕು. ನಾವು ಇದಕ್ಕೆ ನೀರೇನು ಹಾಕೋದಿಲ್ಲ. ಈ ಸ್ಟೇಜಲ್ಲಿ ನಾವು ಹಾಲಲ್ಲಿ ನೆನೆಸಿಟ್ಟಿರೋ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಳ್ಳಿ, ಲೋ ಟು ಮೀಡಿಯಮು. ಕೈ ಬಿಡ್ದೇನೆ ಈ ಥರ ಆಡಿಸ್ತಾನೆ ಇರಿ, ಆವಾಗ ಹಲ್ವಾ ನೀಟಾಗಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಅವೆಲ್ಲ ನೀಟಾಗಿ ಕರಗುತ್ತೆ ಕುಕ್ ಆಗ್ತಿದ್ದಂಗೆ. ನೋಡಿ, ಒಂದು ಗಂಟಿಲ್ಲ ಏನಿಲ್ಲ. ಈ ರೀತಿಯಾಗಿ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಈಗ ಫೈನಲಾಗಿ ತುಪ್ಪದಲ್ಲಿ ಕರೆದಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮಾಕಂಡಿ ಹಲ್ವಾ ರೆಡಿ ಫ್ರೆಂಡ್ಸ್. ಪ್ಯಾನ್ ಬಿಡೋವರೆಗೂ ನೋಡಿ ಈ ಥರ ಕುಕ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಥರ ಪ್ಯಾನ್ ಬಿಡ್ತಾ ಇದ್ದರೆ ಹಲ್ವಾ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಕಂಡಿ ಹಲ್ವಾ ಮಾಡ್ಕೋಬೋದು ಅಂತ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ, ಏನು ಸಖತ್ತಾಗಿದೆ ಅಂತ. ಟೇಸ್ಟ್ ಮಾಡೋಣ. ಸೂಪರ್! ನೋಡಿ ಫ್ರೆಂಡ್ಸ್, ಸೂಪರಾಗಿದೆ ಅಂತೆ. ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.